ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಏನಪ್ಪ ಬೆಳಗ್ಗೆ ಎಷ್ಟೊಂದು ಖುಷಿಯಾಗಿದ್ದಾಳೆ ನೋಡ್ತಾ ಇದ್ದೀರಾ? ಇವತ್ತು ಆರ್ನ ಫಸ್ಟ್ ಟೈಮ್ ಡೇ ಕೇರ್ ಹೋಗ್ತಿದ್ದಾಳೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಫಸ್ಟ್ ರೀಸನ್ ಬಂದು ಆರ್ನಂಗೆ ಸ್ವಲ್ಪ ಎಕ್ಸ್ಪೋಜರ್ ಸಿಗುತ್ತೆ, ಫ್ರೆಂಡ್ಸ್ ಸಿಗ್ತಾರೆ, ಒಂಥರ ರೊಟೀನ್ ಸಿಗುತ್ತೆ ಅಂತ ಸ್ವಲ್ಪ ಖುಷಿ ಆಗ್ತಿದೆ. ಇನ್ನೊಂದು ಸೈಡ್ ಬಂದು 3.5 hours ನನಗೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಫ್ರೀಯಾಗಿ ಮಾಡ್ಬೋದು ಅವಳು ಡಿಸ್ಟರ್ಬೆನ್ಸ್ ಇಲ್ಲದೆ ಅಂತ. ಬೆಳಗ್ಗೆ ಅವಳಿಗಿಂತ ಸ್ವಲ್ಪ ಮುಂಚೆ ಎದ್ಬಿಟ್ಟು ಟಿಫನೆಲ್ಲ ಮಾಡ್ಕೊಂಡು ಬ್ಯಾಗೆಲ್ಲ ಸೆಟ್ ಮಾಡ್ಕೊಂಡು ರೆಡಿಯಾಗಿರೋಣ ಅಂತ ಅಂದ್ಕೊಂಡೆ. ಎದ್ದು ಬಂದು ನೋಡಿದ್ರೆ ಒಂದು ಕಾಫಿ ಮಾಡ್ಕೊಂಡು ಕುಡಿದೆ ರೀ. 1 ಸಿಪ್ ಇಲ್ಲ, 2 ಸಿಪ್ಪು ಇಲ್ಲ, ಅಷ್ಟರೊಳಗೆ ಅಮ್ಮ ಅಮ್ಮ ಅಂತ ಎದ್ಬಿಟ್ಲು. ಸರಿ ಅಂತ ಅವಳಿಗೂ ಎದ್ದು ಬಂದು ಅವಳಿಗೂ ಸ್ವಲ್ಪ ಕಾಫಿ ಕೊಟ್ಟು ಇಬ್ಬರು ಕಾಫಿ ಕುಡಿದ್ವಿ. ಸರಿ ಟಿಫನಿಗೆ ಬಂದು ರಾಗಿ ಗಂಜಿ ಮಾಡಿಕೊಂಡೆ, ಯಾಕಂದರೆ ಮಾಡೋಕ್ಕೆ ತುಂಬ ಈಸಿ, ಪ್ಲಸ್ ನನಗಂತೂ ತುಂಬ ಇಷ್ಟ. ಸೊ ನಾನು ಬಂದು ಥಿಕ್ಕಾಗಿ ಮಾಡ್ಕೊಳ್ಳಲ್ಲ, ಕುಡಿಯೋ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತೀನಿ. ಇದು ಮಾಡೋಕ್ಕೆ ನಾನು ಬಂದು ಹಾಟ್ ವಾಟ್ರಲ್ಲಿ ಹುರಿದಿರೋ ರಾಗಿ ಹಿಟ್ಟಿರತ್ತಲ್ಲ, ರೋಸ್ಟೆಡ್ ರಾಗಿ ಫ್ಲೋರ್, ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಸ್ವಲ್ಪ ಹೀಟ್ ಮಾಡುವಾಗ ಸ್ವಲ್ಪ ತಿಕ್ ಹಾಕ್ಕೊಂಡು ಬರುತ್ತಲ್ಲ, ಆವಾಗ ಸ್ವಲ್ಪ ತುಪ್ಪ, ಸ್ವಲ್ಪ ಜಾಗ್ರಿ ಅಥವಾ ಇಲ್ಲಾಂದರೆ ನೀವು ಶುಗರ್ ಹಾಕೋಬೋದು, ಆ್ಯಂಡ್ ಏಲಕ್ಕಿ ಪುಡಿ ಹಾಕ್ಕೊಂಡು ತಿಕ್ ಹಾಕ್ತಾ ನೀವು ಬಂದು ಹಾಲು ಹಾಕ್ಕೊಳ್ಳಿ. ಎಷ್ಟು ಬೇಕಾದ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀವು ಹಾಲು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ನೀವು ನಾರ್ಮಲ್ ರಾಗಿ ಹಿಟ್ಟು ಯೂಸ್ ಮಾಡ್ಬೋದು. ನನಗೇನೋ ಅದರಲ್ಲಿ ಹಸಿ ವಾಸನೆ ಬರುತ್ತೆ ಅಂತ ಸ್ವಲ್ಪ ಭಯ. ಸೊ ಅದಕ್ಕೆ ನಾನು ಯಾವಾಗಲೂ ರೋಸ್ಟೆಡ್ ರಾಗಿ ಫ್ಲೋರೇ ಯೂಸ್ ಮಾಡೋದು. ಆರ್ನ ಸ್ಕೂಲ್ ಹೊರಡೋಕ್ಕೆ ಮುಂಚೆ ಹೇಗಾದರೂ ರಂಗೋಲಿ ಹಾಕ್ಬಿಟ್ಟು ಹೋಗಬೇಕು ಅಂತ ತುಂಬ ಆಸೆ. ಇವಾಗೆಲ್ಲ ನಾನು ಬಂದು ಎಷ್ಟಾಗುತ್ತೋ ನಾನು ರಂಗೋಲಿ ಹಾಕ್ತಾಯಿದ್ದೀನಿ ಎವ್ರಿ ಡೇ, ಬಟ್ ಸಮ್ಟೈಮ್ಸ್ ಇಲ್ಲೂ ಅಲ್ಲೂ ಮಿಸ್ ಆಗುತ್ತೆ. ಇವತ್ತಂತೂ ಸ್ಪೆಷಲ್ ಡೇ ಅಲ್ವೇ, ಯಾಕಂದರೆ ಆರ್ನ ಫಸ್ಟ್ ಟೈಮ್ ಹೋಗ್ತಿದ್ದಾಳೆ ಸ್ಕೂಲಿಗೆ. ಸೊ ಖಂಡಿತ ಮನೆ ಮುಂದೆ ರಂಗೋಲಿ ಹಾಕ್ಬಿಟ್ಟೆ ಹೋಗಬೇಕು ಅಂತ ನಂಗೆ ತುಂಬ ಆಸೆ. ನಾನು ನನ್ನ ತಂಗಿ ತಮ್ಮ 3 ಜನ ಚಿಕ್ಕವರಿದ್ದಾಗ ನಮ್ಮಮ್ಮ ಬಂದು ಬೆಳಗ್ಗೆ ನಮ್ಮನ್ನ ಬೈತಾ ಇರೋರು, ಬೆಳಗ್ಗೆ ಬೇಗ ಎದ್ದೇಳಬೇಕು, ರಂಗೋಲಿ ಹಾಕ್ಬಿಟ್ಟೆ ಸ್ಕೂಲಿಗೆ ಹೊರಡಬೇಕು ಅಂತ. ಅದರದ್ದು ಇಂಪಾರ್ಟೆನ್ಸು ಯಾಕೆ ಹಂಗೆ ಹೇಳಿದ್ರು ಅಂತ ಇವಾಗ ನಂಗೆ ಗೊತ್ತಾಗ್ತಿದೆ. ನೋಡಿದ್ರೆ ಎಷ್ಟು ಚಿಕ್ಕ ಟಮ್ಲರಲ್ಲಿ ಅವಳು ಕುಡಿಸ್ತಾ ಇದ್ದೀನಿ. ಅದರಲ್ಲಿ 1 ಕಪ್ ಕುಡಿಯೋಕ್ಕೆ ನನ್ನ ಪ್ರಾಣ ಹೋಯ್ತಿವತ್ತು. ಸರಿ ಬೇಗ ಸ್ಟ್ರಾಬೆರಿ ಕಟ್ ಮಾಡ್ಕೊಂಬಿಡೋಣ. ಅವಳಿಗೆ ಬಂದು ಶಾರ್ಟ್ ಬ್ರೇಕ್ ಥರ, ನಾಟ್ ಶಾರ್ಟ್ ಬ್ರೇಕ್ ಅಂತ ಹೇಳೋಕ್ಕಾಗಲ್ಲ, ಸ್ನ್ಯಾಕ್ಸ್ ಥರ, ಬಟ್ ಡೇ ಕೇರಲ್ಲಿ ಕೊಡ್ತೀನಿ ಅಂದರು. ಆದರೂ ಮನೆಯಿಂದ ಕಳಿಸ್ಬೇಕಂದ್ರೆ ಕಳಿಸ್ಬೋದು ಅಂತ ಹೇಳಿದ್ರು. ಸರಿ ಮನೆಯಿಂದನೇ ಸ್ವಲ್ಪ ಫಸ್ಟ್ ಡೇ ಅಲ್ವಾ, ಸ್ಟ್ರಾಬೆರಿ ಎಲ್ಲ ಕಳಿಸ್ದೆ ಅವಳಿಗೆ ಇಷ್ಟ ಅಂತ. ಆಮೇಲೆ ನಮ್ಮ ದೊಡ್ಡಮ್ಮ ಆಮೇಲೆ ಅಮ್ಮ ಬಂದು ಮೊನ್ನೆ ಒಂದು ಪಾರ್ಸೆಲ್ ಇಂಡಿಯಾದಿಂದ ಕಳಿಸಿದ್ರು. ಸೊ ಇದೆಲ್ಲ ದೊಡ್ಡಮ್ಮ ಮಾಡಿದ್ದು. ಸ್ವಲ್ಪ ಭಯ ಆಯಿತು, ಅಯ್ಯೋ ಜಾಸ್ತಿ ಕಳಿಸಬೇಡ ಅಂತ ಸ್ವಲ್ಪ ಕಳಿಸ್ದೆ. ಮೇ ಬಿ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ, ಬಿಡ್ತಾಳೋ ಅಂತ. ಅವಳಿಗೆ ಆ್ಯಕ್ಚುಲಿ ಇಷ್ಟ ಆಯಿತು, ಫುಲ್ ಖಾಲಿ ಮಾಡ್ಕೊಂಬಂದ್ಲು. ನಿಮಗೆ ಗೊತ್ತಾ, ನನಗೊಂದು ಹ್ಯಾಬಿಟ್ ಇದೆ, ನನಗೆ ಅಂತ ಹೇಳೋಕ್ಕಾಗಲ್ಲ, ನನಗೂ ನನ್ನ ತಮ್ಮಗೂ ನನ್ನ ತಂಗಿಗೆ 3 ಜನಕ್ಕೆ ಒಂದು ಹ್ಯಾಬಿಟ್ ಇದೆ. ನಮ್ಮ ಲೈಫಲ್ಲಿ ಏನಾದರೂ ದೊಡ್ಡ ವಿಷಯ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಎಕ್ಸಾಮು ಇಲ್ಲ ಫಸ್ಟ್ ಡೇ ಆಫ್ ವರ್ಕು ಏನಾದರೂ ಸ್ವಲ್ಪ ದೊಡ್ಡದಾಗ್ತಿದ್ರೆ, ನಾವು ಬಂದು ನಮ್ಮ ದೊಡ್ಡಮ್ಮ ಕೊಟ್ಟಿರೋ ಒಂದು ಐಟಮ್ ಅಟ್ಲೀಸ್ಟ್ ಹಾಕ್ಕೊಂಡು ಹೋಗ್ತೀವಿ, ಇಲ್ಲ ತೊಗೊಂಡು ಹೋಗ್ತೀವಿ. ಅದೇನೋ ಗೊತ್ತಿಲ್ಲ, ಒಂಥರ ತುಂಬ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ ನಮಗೆ. ನಮ್ಮ ದೊಡ್ಡಮ್ಮ ನಮ್ಮ ಜೊತೆನೇ ಇದ್ದಾರೆ, ಅವರ ಆಶೀರ್ವಾದ ನಮ್ಮ ಜೊತೆನೇ ಇದೆ, ಸೊ ಎಲ್ಲ ಚೆನ್ನಾಗಾಗತ್ತೆ ಅಂತ. ಈ ಟೈಮ್ ನಾನು ಇಂಡಿಯಾಗೆ ಹೋದಾಗ ನಮ್ಮ ದೊಡ್ಡಮ್ಮ ಬಂದು ಪಾಪಗೆ ಒಂದು ಫ್ರಾಕ್ ಕೊಟ್ಟು ಕಳಿಸಿದ್ರು. ಸರಿ ಫ್ರಾಕ್ ಕೊಟ್ಟು ಕಳಿಸುವಾಗ ಈ ಟೈಮ್ ಅವಳು ಹೋಗ್ತಿದ್ದಾಳಲ್ಲ ಡೇ ಕೇರ್, ಸೊ ಅದನ್ನೇ ಹಾಕ್ಕೊಂಡು ಹೋಗಬೇಕು, ನಂಗೆ ತುಂಬ ಇಷ್ಟ. ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಈ ಫ್ರಾಕ್ ಬೇಡ, ಇನ್ನೊಂದು ಫ್ರಾಕ್ ಬೇಕು ಅಂತ ಹಠ ಮಾಡ್ಕೊಂಡು ಹಾಕ್ಕೊಂಡು ಹೋದು. ಬಟ್ ಆ್ಯಕ್ಚುಲಿ ನಾ ಬ್ಯಾಗ್ ಕೊಟ್ಟಲ್ಲ, ಇವಾಗ ನಾನು ದೇವ್ರ ಹತ್ರ ಇಟ್ಕೊತಾ ಇದ್ದೀನಲ್ಲ, ಆ ಟಿಫನ್ ಬ್ಯಾಗ್ ಬಂದು ಸ್ಕೂಲ್ ಬ್ಯಾಗ್ ಬಂದು ನಮ್ಮ ದೊಡ್ಡಮ್ಮನೇ ಕೊಟ್ಟಿದ್ರು. ಅವರು ಆಸ್ಟ್ರೇಲಿಯಾ ಹೋದಾಗ ತೊಗೊಂಬಂದಿದ್ರು. ಸೊ ನಂಗೆ ಸಖತ್ ಖುಷಿಯಾಗೋಯ್ತು, ಸರಿ ಬ್ಯಾಗ್ ಹಾಕ್ಕೊಂಡು ಹೋಗ್ತಿದ್ದಾಳೆಲ್ಲ ಅಂತ. ಹಂಗೂ ಹಿಂಗೂ ಮಾಡಿಕೊಂಡು 9 o'clock ಕರೆಕ್ಟಾಗಿ ಶಾರ್ಪಾಗಿ ಅಲ್ಲಿ ಹೋದ್ವಿ. ಫಸ್ಟ್ ಟೈಮ್ ಡೇ ಕೇರ್ ಹೆಂಗಿರ್ತಾಳೋ ಅಳ್ತಾಳೋ ಎಲ್ಲ ಸ್ವಲ್ಪ ಎಕ್ಸೈಟೆಡ್ ನರ್ವಸ್ ಆಗಿದೆ. ಒಂಚೂರು ಅಳ್ಳಿಲ್ಲ, ಹಾಗೆ ಹೊಟ್ಟೋದು, ಬಾಯ ಕೂಡ ಹೇಳಿಲ್ಲ. ತುಂಬ ಶಾಕಿಂಗ್ ಆಗಿತ್ತು, ಬಟ್ ಐ ವಾಸ್ ವೆರಿ ಹ್ಯಾಪಿ. ಮನೆಗೆ ಬಂದ ತಕ್ಷಣ ಸರಿ, ಸೊ ಏನು ಮಾಡ್ತಿರ್ತಾಳೋ ಅಂತ ಸ್ವಲ್ಪ ನಮಗೆ ಇದು ಬರುತ್ತಲ್ಲ, ಚೆನ್ನಾಗಿದ್ದಾಳ ಅಳ್ತಿದ್ದಾಳ ಅಂತ. ಸೊ ನಮಗೆ ಕ್ಯಾಮ್ರಾ ಅಲ್ಲಿ ಆ್ಯಕ್ಸಸ್ ಕೊಟ್ಟಿದ್ದಾರೆ, ವಿಡಿಯೋ ಕ್ಯಾಮ್ರಾಸಲ್ಲಿ ಇಟ್ಟಿರ್ತಾರೆ. ಸೊ ನಮ್ಮಿಬ್ರಿಗೂ ಆ್ಯಕ್ಸಸ್ ಕೊಟ್ಟರು, ನಾವು ನೋಡ್ಬೋದು ಅವಳು 3.5 hours ತನಕ ನಾವು ಫುಲ್ ಅವಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ಬೋದು. ಸೊ ಅದರಿಂದ ಸ್ವಲ್ಪ ನಂಗೆ ಭಯ ಹೋಯಿತು, ನೋಡುವಾಗ ಅವಳು ಆಟ ಆಡ್ತಿದ್ಲು ಎಲ್ಲರ ಜೊತೆನೂ. ಸೊ ಮನೆಗೆ ಬಂದ ತಕ್ಷಣ ಸರಿ ಒಂದೊಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ 3 hour ಹೋಗಿದ್ದೆ ಗೊತ್ತಾಗಿಲ್ಲ ರೀ. ಬಟ್ಟೆ ಮಡಚಬೇಕಿತ್ತು, ಸೊ ಬಟ್ಟೆ ಮಡಚಿ ಎಲ್ಲ ಒಳಗಿಟ್ಟೆ. ಒಂದು ಲೋಡ್ ಬಟ್ಟೆ ನಾನೇ ಇವಾಗೆಲ್ಲ ಕೈಯಲ್ಲಿ ಒಗ್ದುಬಿಡ್ತೀನಿ, ಮಿಷಿನಿಗಂತೂ ಯಾವುದೂ ಹಾಕಲ್ಲ. ಒಂದು ಲೋಡ್ ಬಟ್ಟೆ ಇತ್ತು, ಸೊ ಅದನ್ನೆಲ್ಲ ಒಗ್ದೆ. ಆಮೇಲೆ ಹಾರಾಕಿರೋ ಬಟ್ಟೆ ಇತ್ತು, ಅದನ್ನೆಲ್ಲ ತೊಗೊಂಡ್ಬಂದು ಮಡಚು ಒಳಗಿಟ್ಟು, ಆಮೇಲೆ ಶೇಷನಿಗೆ ಲಂಚ್ ಮಾಡಬೇಕಿತ್ತು. ಅವ್ರಿಗೆ ಲಂಚ್ ಎಲ್ಲ ಮಾಡಿ ಸ್ವಲ್ಪ ಗೂಡಿಸಿ ಒರೆಸಿ ಈ ರೂಮ್ ಫುಲ್ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಪಾಪು ಬಂದುಬಿಟ್ರೆ ಅವಳ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಾಗೆ ಟೈಮ್ ಹೊಟ್ಟೋಗುತ್ತೆ. ಸೊ ನಾನು ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಕ್ಕೆ ಗೂಡ್ಸತ್ತಾನೆ ಒರೆಸತ್ತಾನೆ ಆಮೇಲೆ ಮಾಡೋಣ ಅಂತ ಇಟ್ಕೊಬೋದು, ಬಟ್ ಅವಾಗ ಮಾಡಿ ಮುಗಿಸ್ಬಿಟ್ರೆ ಎಷ್ಟು ಕ್ಲೀನಾಗಿರುತ್ತಲ್ಲ. ಸೊ ಅದಕ್ಕೆ ಅವಳು ಬರೋಕ್ಕೆ ಮುಂಚೆ ಎಲ್ಲ ಮಾಡೋಣ ಬೇಗ ಮಾಡ್ಕೊಂಡು ಹೋದೆ. ಅಯ್ಯೋ ಎಷ್ಟು ಸ್ಟ್ರೈನ್ ಆಯಿತು ಗೊತ್ತಾ, ಅಯ್ಯೋ ದೇವರೇ, ಒಂದು 2 ಸೆಕೆಂಡು ಕೂತ್ಕೊಂಡಿಲ್ಲ. ನಂಗೆ ಅವಾಗ ಜ್ಞಾಪಕ ಬಂತು, ನಮ್ಮ ಪೇರೆಂಟ್ಸ್ ಎಲ್ಲ ಎಷ್ಟು ನಮಗೆ ನೋಡ್ಕೊತಾನೆ ಇರ್ತಾರಲ್ಲ, ಅದು
ಅದು ನಮ್ಮ ಮನೇಲಿ ನಾವು 3 ಮಕ್ಕಳು. ಸೊ ನಮ್ಮ ಅಮ್ಮ ಬೇರೆ ಕೆಲಸ ಮಾಡ್ತಿದ್ರು, ಜಾಯಿಂಟ್ ಫ್ಯಾಮ್ಲಿಲಿದ್ದರು. ಎಲ್ಲರನ್ನೂ ನೋಡಿಕೊಂಡು ಅವ್ರ ಕೆಲಸ ಬೇರೆ ಮಾಡಿಕೊಂಡು ನಮ್ಮನ್ನೂ ನೋಡ್ಕೊಂಡು ಸ್ಕೂಲಿಗೆಲ್ಲ ಕಳಿಸಿ ಆ್ಯಂಡ್ ಫುಲ್ ಟೈಮ್ ಅವ್ರು ಬಂದು ಶಾರ್ಟ್ ಬ್ರೇಕ್, ಲಾಂಗ್ ಬ್ರೇಕ್ ಎರಡೂ ಅವರೇ ಮನೇಲಿ ಮಾಡಿ ನಮಗೆ ಕಳಿಸ್ತಾರೆ. ಸೊ ಕ್ಯಾಂಟೀನ್ ಇದೆ, ಹೋಗಿ ತಗೋ ಅದೆಲ್ಲ ಏನೂ ಇಲ್ಲವೇ ಇಲ್ಲ. ಅದು ಮಾತ್ರ ಇಲ್ಲ, ಮನೆಗೆ ಬಂದ ತಕ್ಷಣ ನಮಗೇನಾದರೂ ತಿಂಡಿ ಬೇಕಿರತ್ತಲ್ಲ, ಅದನ್ನು ಪಾಪ ಎಷ್ಟೇ ಟಯರ್ಡ್ ಆಗಿದ್ರು ಸ್ಕೂಲಿಂದ ಬಂದ ತಕ್ಷಣ ಅವರೇ ನಮಗೆ ಮಾಡಿಕೊಡ್ತಿದ್ರು. ಅದೆಲ್ಲ ಅನ್ಕೋವಾಗ ಸೀರಿಯಸ್ಲಿ ಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಕೇರ್ ಆಫ್ ಅಸ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಎವ್ರಿ ಡೇ ಇಷ್ಟು ಕೆಲಸ ಇರತ್ತಾ? ಅಷ್ಟೊಂದಿರಲ್ಲ ರೀ. ಫಸ್ಟ್ ಡೇ ಅವಳು ಹೋದ್ಲಲ್ಲ, ಸೊ ನನಗೆ ಆ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಬೇಗ ಇದನ್ನು ಮಾಡು ಅದನ್ನು ಮಾಡು ಅಂತ ಮಾಡ್ಕೊಂಡು ಬಂದೆ. ಬಟ್ ಎವ್ರಿ ಡೇ ಈ ಥರ ಮಾಡ್ಕೊಂಡು ಹೋದರೆ ಇಷ್ಟೊಂದು ಟೈಮ್ ನಂಗೆ ಸಿಕ್ಬಿಟ್ರೆ ಆವಾಗ ನಾನು ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅದು ಮುಂದಿನ ದಿನವೇ ನಾನು ಬಂದು ಒನ್ ಡೇ ಬಿಫೋರಲ್ಲಿ ಲಂಚು ಟಿಫನೆಲ್ಲ ಮಾಡ್ಕೊಂಬಿಟ್ಟೆ ನೆಕ್ಸ್ಟ್ ಡೇಗೆ, ಆವಾಗ ಇನ್ನೂ ನಂಗೆ ಟೈಮ್ ಸಿಗುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ. ಬಟ್ ಇದು ಫಸ್ಟ್ ಟೈಮ್ ಅಲ್ವಾ, ನಮಗೆ ಗೊತ್ತಾಗುತ್ತೆ ಓ ನೆಕ್ಸ್ಟ್ ಟೈಮ್ ಇದು ತಪ್ಪು ಮಾಡಿದ್ವಿ, ಸೊ ನೆಕ್ಸ್ಟ್ ಟೈಮ್ ಇದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ. ಎಲ್ಲ ಒಂದು ಲರ್ನಿಂಗ್ ಅಲ್ವಾ. ಆ್ಯಂಡ್ ನಂಗೆ ಆರ್ನ ಅಂದರೆ ತುಂಬ ಇಷ್ಟ. ಅಫ್ಕೋರ್ಸ್ ಶಿ ಈಸ್ ಮೈ ಡಾಟರ್. ಬಟ್ ಸಮ್ಟೈಮ್ಸ್ ನಮ್ಗೆ ಆ ಟೈಮ್ ಬೇಕಾಗತ್ತೆ. ಅದು ನಮಗೆ ಅಂತ ನಾವು ಸ್ಪೆಂಡ್ ಮಾಡ್ಕೋಬೋದು, ಟಿ ವಿ ನೋಡ್ಕೋಬೋದು, ತಿನ್ಕೋಬೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೋದು, ಇಲ್ಲಾಂದರೆ ಸುಮ್ಮನೆ ಮನೇಲಿ ಕೂತ್ಕೋಬೋದು, ಇಲ್ಲಾಂದರೆ ನಂತರ ಮನೆ ಕೆಲಸ ಮಾಡ್ತಾ ಇರ್ಬೋದು. ಬಟ್ ಆ ಸಮ್ಟೈಮ್ಸ್ ಆ 3 ಅವರ್ಸ್ ಇಲ್ಲಾಂದರೆ 2 ಅವರ್ಸ್ ವಿತೌಟ್ ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಾಗ ನಮಗೆ ಅದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಎಲ್ಲ ಕೆಲಸ ಮಾಡಿಕೊಂಡು ಹಾಗೆ ಹೋಗಿ ಕೂತ್ಕೊಂಡೆ, 1 ಸೆಕೆಂಡು ಇಲ್ಲ. ಶೇಷನ್ ಬಂದು ಎದ್ದೇಳಿ ಹೋಗೋಣ ಟೈಮ್ ಆಯಿತು ಅಂದರು. ಅಯ್ಯೋ ಇವಾಗ ತಾನೇ ರೀ ಕೂತ್ಕೊಂಡೆ ಅಂದೆ. ಇಲ್ಲ ಬಾ ಟೈಮ್ ಆಯಿತು, ಪಾಪ ಅಳ್ತಿರ್ತಾಳೆ ಅಂತ ಓಡೋದ್ವಿ. ಅಲ್ಲಿ ನೋಡಿದ್ರೆ ಅವಳು ಬರಲೇ ಇಲ್ಲ ರೀ. ಟೀಚರ್ಗೆ ಶಾಕ್ ಆಯ್ತು, ಏನಮ್ಮ ಈ ಥರ ಮಗು ಇದೆ ನಿಮ್ಮ ಹತ್ರ ಅಂತ ನಗ್ತಿದ್ರು. ಬರಲೇ ಇಲ್ಲ. ಆಮೇಲೆ ಶೇಷನ್ ಬಾಹುಬಲಿ ಥರ ಎತ್ಕೊಂಡ್ಬಂದರು. ಇದೇ ಆರ್ನಂದು ಫಸ್ಟ್ ಡೇ ಇನ್ ಸ್ಕೂಲಿನ ಕತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಮರೀದೆ ಲೈಕ್ ಮಾಡಿ, ನಂಗಂತೂ ಸಖತ್ ಖುಷಿ ಆಗುತ್ತೆ.